ನಮಸ್ಕಾರ ಗುರು, ನಾನು ನಿಮ್ಮ YR. ಪ್ರೆಸೆಂಟಾಗಿ ನಾವೆಲ್ಲಿದ್ದೀವಪ್ಪ ಅಂದರೆ ಇವಾಗ ಇರೋದು ಉಡುಪಿ ಬಸ್ ಸ್ಟ್ಯಾಂಡಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಉಡುಪಿ, ನಾವಿರೋದು ಪ್ರೆಸೆಂಟ್ ಇವಾಗ ಉಡುಪಿ ಬಸ್ ಸ್ಟ್ಯಾಂಡಲ್ಲಿ. ನಾವಿವಾಗ ಹೋಗ್ತಾ ಇರೋದು ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್. ಇಲ್ಲಿ ನಾವು ಕಾಣ್ತಾ ಇದೆಯಲ್ಲ, ಇದೇ ಬಸ್ಸು. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಅಲ್ಲಿ ಬಸ್ ಹೋಗುತ್ತಾ ಇಲ್ವೋ ಅಂತ, ಅಲ್ಲಿ ಏನು ಯಾವ ಥರ ಏನಿದೆ ಅಂತ ತುಂಬ ಜನ ಗೊತ್ತಿರಲಿಲ್ಲ, ಗೊತ್ತು ಇರೋದಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಸ್ಸು ಎಷ್ಟೊತ್ತಿಂದ ಎಷ್ಟೊತ್ತಪ್ಪ ಅಂದರೆ ಐ ಥಿಂಕ್ ಮಾರ್ನಿಂಗ್ 7 8 o'clock ಇಂದ ಸ್ಟಾರ್ಟ್ ಆಗಿ ನೈಟ್ ಈವ್ನಿಂಗ್ ಅನ್ಕೊತೀನಿ 6 o'clock ತನಕ ಇರುತ್ತೆ ಅನ್ಕೊತೀನಿ. ಕಾಣ್ತಾ ಇದೆಯಲ್ಲ, ಇದೇ ಬಸ್ಸು ಹೋಗೋದು ಕೆಮ್ಮಣ್ಣು ಬ್ರಿಡ್ಜ್ಗೆ. ಇಲ್ಲಿ ನೋಡ್ಬೋದು, ಮತ್ತು ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಅವರು. ನೋಡ್ಬೋದು ಎಲ್ಲೆಲ್ಲಿ ಹೋಗುತ್ತೆ ಈ ಬಸ್ಸು, ಎಲ್ಲೆಲ್ಲಿ ಸ್ಟಾಪ್ ಕೊಡುತ್ತೆ ಏನೇನಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ನೀವು ಯಾರಾಗಿ ಬರೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ಬಸ್ಸೇ ಬೆಟ್ರ್ ಆಪ್ಷನ್ ಅನ್ಕೊತೀನಿ ನಾನು. ಓಕೆನಾ, ಬನ್ನಿ ಗುರು, ಬಸ್ ಹತ್ಕೊಂಡು ಸೀದಾ ಕೆಮ್ಮಣ್ಣಿಗೆ ಹೋಗೋಣ. ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ ಹೋಗೋ ರೂಟ್ ಮಾತ್ರ ಮಸ್ತಾಗಿದೆ ಗುರು. ಬಸ್ಸಲ್ಲಿ ಮಾತ್ರ ಒಳ್ಳೆ ಸಿನಿಮ್ಯಾಟಿಗಾಗಿ ಒಳ್ಳೆ ರೂಟ್ನ ಎಂಜಾಯ್ ಮಾಡ್ಕೊಂಡು ಓಕೆ ಗುರು, ಫೈನಲಿ ನಾವು ಆ ಪ್ಲೇಸ್ಗೆ ಇನ್ನೂ ಬಂದಿಲ್ಲ. ಈ ಪ್ಲೇಸಲ್ಲ, ಇದಿನ್ನೂ ಫಸ್ಟ್ ಹೋಗ್ಬೇಕಾದ್ರೆ ಸಿಗುವಂಥ ಬ್ರಿಡ್ಜು. ಬಟ್ ಇವಾಗಿನ್ನೂ ಬಸ್ ಹಿಡಿದು ಸ್ವಲ್ಪ ಮುಂದೆ ಬಂದಿದ್ದೀವಿ. ಇಲ್ಲಿಂದ ಇನ್ನೂ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ನನ್ನ ಕೈಯಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂದರೆ ಅಲ್ಲಿ ಆಟೋಗಳಿರುತ್ತೆ, ಆಟೋಗಳ್ನು ತೊಗೊಂಬರ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಹೋಗ್ಬೇಕಾದ್ರೆ ಸಿಗುವಂಥ ಫಸ್ಟ್ ಬ್ರಿಡ್ಜ್ ಇದು. ಇಲ್ಲಿಂದನೇ ವ್ಯೂ ಮಸ್ತಾಗಿ ಕಾಣ್ತಾ ಇದೆ, ನೋಡ್ಬೋದು ಇಲ್ಲಿ ಯಾವ ಥರ ಇದೆ ಅಂತ. ಇದಿನ್ನೂ ಫಸ್ಟ್ ಎಂಟ್ರೆನ್ಸು, ಇನ್ನೂ 1 ಕಿಲೋಮೀಟ್ರ್ ಒಳಗೆ ನಡ್ಕೊಂಡು ಹೋಗಬೇಕು. ಓಕೆ, ಬನ್ನಿ ಹೋಗೋಣ, ಸಿಗೋಣ ಮುಂದೆ. ನೋಡುಗರು ಯಾವ ಥರ ಇದೆ ಅಂತ ರೂಟು, ಒಳ್ಳೆ ಮಸ್ತಾಗಿದೆ. ಇಲ್ಲಿ ಯಾರೋ ಕೆಲಸ ಮಾಡ್ತವ್ರೆ, ನೋಡ್ಬೋದು ರೂಟ್ ಯಾವ ಥರ ಇದೆ ಅಂತ. ಸೇಮ್ ಕೇರಳ ಮತ್ತು ಗೋವಾ ಫೀಲಿಂಗ್ ಕೊಡುತ್ತೆ. ಬಟ್ ಕರ್ನಾಟಕದಲ್ಲಿ ಈ ಥರ ಪ್ಲೇಸ್ ಇದೆ ಅಂತ ನಿಮಗೆ ಗೊತ್ತಾಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡ್ಬೋದು ಸಖತ್ತಾಗಿದೆ. ಈ ತೆಂಗಿನ ಮರ, ಬಿಸಿಲು ಸಖತ್ತಾಗಿದೆ ಗುರು, ಸಿನಿಮ್ಯಾಟಿಗಾಗಿ. ಬನ್ನಿ ಇನ್ನು ಮುಂದೆ ನೋಡೋಣ. ಓಕೆ, ಹೋಪ್ಫುಲಿ ಗೈಸ್, ವಿ ಆರ್ ಫೈನಲಿ ಹಿಯರ್ ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ ಆ್ಯಂಡ್ ಬೋಟಿಂಗ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್, ಮತ್ತು ಈ ಕಡೆ ಬೋಟಿಂಗ್ ಕೂಡ ಇದೆ. ಇಲ್ಲಿ ನೋಡ್ತಾ ಈ ಕಡೆ ಬೋಟಿಂಗು, ಈ ಕಡೆ ಹೋದರೆ ನಿಮಗೆ ಕಾಣಿಸುವಂಥದ್ದೇ ಹ್ಯಾಂಗಿಂಗ್ ಬ್ರಿಡ್ಜು. ಬಟ್ ಅನ್ಫಾರ್ಚುನೇಟ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ನ ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ. ಐ ಥಿಂಕ್ ಏನೋ ವರ್ಕ್ ಇದೆ ಅನಿಸುತ್ತೆ, ಅದಕ್ಕೋಸ್ಕರ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇ ಹ್ಯಾಂಗಿಂಗ್ ಬ್ರಿಡ್ಜು, ಅದನ್ನು ಕ್ಲೋಸ್ ಮಾಡಿದ್ದಾರೆ. ನಾವು ಬೋಟಿಂಗ್ ಆಡೋಕ್ಕೆ ಅಷ್ಟೇ ಬಂದಿದ್ವಿ. ಇಲ್ಲಿ ಬೋಟಿಂಗ್ ನೋಡ್ಬೋದು, ಅಲ್ಲಿ ಬರ್ತಾ ಇದ್ದಾರಲ್ಲ ಬೋಟ್ ತೊಗೊಂಡು ಒಬ್ಬರು. ಮತ್ತು ಇಲ್ಲಿ ನೋಡ್ಬೋದು ಎಲ್ಲರೂ ಬೋಟಿಂಗ್ ಆಡ್ತಾಯಿದ್ದಾರೆ. ಇಲ್ಲಿ ವೆರೈಟೀಸ್ ತುಂಬ ಇರುತ್ತೆ, ನೋಡ್ಬೋದು. ನಿಮಗೆ ಯಾವ್ದು ಕಂಫರ್ಟೇಬಲ್ ಅನಿಸುತ್ತೋ ಅದನ್ನು ತೊಗೊಂಡು ಆಡ್ಬೋದು. ಇದೊಂದು ಬೋಟು, ಮತ್ತು ಆ ಕಡೆ ತುಂಬ ಬೋಟ್ಗಳಿದೆ. ನಿಮಗೆ ಯಾವ್ದು ಇಷ್ಟನೋ ಅದು ತೊಗೊಂಡು ಬೋಟಿಂಗ್ ಆಡ್ಬೋದು. ಬನ್ನಿ ಬೋಟಿಂಗ್ ಆಡೋಕ್ಕೆ ನಾವು ಹೋಗಿ ಕೇಳೋಣ, ವಿಚಾರಿಸೋಣ ಇದೆ ಅಂತ ಅಲ್ಲಿ. ಓಕೆ ಗುರು, ಇಲ್ಲಿ ಬಂದು ಏನೇನು ಡೀಟೇಲ್ಸ್ ಇದೆ ಎಲ್ಲ ನಾವು ಏನೇನಿದೆ ಎಲ್ಲ ಅಂತ ಕೇಳಿದ್ವಿ, ಏನಿದೆ ಅಂತ ಹೇಳಿದರು. ಮತ್ತು ಇಲ್ಲಿ ಕಾಯಾಕಿಂಗು ಮತ್ತು ಬೋಟಿಂಗ್ ಇದೆ. ಕಾಯಾಕಿಂಗ್ ಅಂದರೆ 2 ಜನ ಆಡೋದು, ಪರ್ ಪರ್ಸನ್ 100 rupees ಇದೆ. 20 to 30 minutes ಕೊಡ್ತಾರೆ. ಬಟ್ ನಮಗೆ ಜಾಸ್ತಿ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ, ನೋಡೋಣ. ಓಕೆ ಬನ್ನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಟಿಕೆಟ್ ತೊಗೊಂಡಿದ್ದಾಯ್ತು ನಾವು. ಇಲ್ಲಿದೆಯಲ್ಲ ಪರ್ ಪರ್ಸನ್ 100, ನಾವು 2 members ಇದ್ವಿ, ಅದಕ್ಕೆ 200 ಕೊಟ್ವಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಬೋಟ್ಗಳಲ್ಲಿ ನಾವು ಹೋಗ್ಬೇಕಾಗಿರೋದು. ಇಲ್ಲಿದ್ದಾರಲ್ಲ ಇವರೇ ಗೈಡು. ಇಲ್ಲಿ ಕಾಣ್ತಾ ಇದೆಯಲ್ಲ, ಇವೇ ಬೋಟಲ್ಲಿ ಅವರು ಬೋಟ್ನ ನಮಗೆ ರೆಡಿ ಮಾಡ್ತಾರೆ. ಬನ್ನಿ ರೆಡಿ ಮಾಡೋದು ನೋಡೋಣ. ಇಲ್ಲಿ ಕಾಣ್ತಾ ಇದೆ ಇವೇ ಟಿಕೆಟ್
ಗುರು ಆಡಿ 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 ಸುಸ್ತಾಗಿ ನಾವು ಫೈನಲಿ ಬಂದು ಬೋಟ್ನ ಅವರಿಗೆ ತಲುಪಿಸಿದ್ದೀವಿ. ಈಗ ಸಖತ್ತಾಗಿ ಎಂಜಾಯ್ ಇತ್ತು. ನೀವೇನಾದರೂ ಬರೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ಮಸ್ಟಾಗಿ ಟ್ರೈ ಅಂತಲೇ ಹೇಳ್ಬೋದು. ಓಕೆ ಗುರು, ಇಲ್ಲಿ ನೋಡ್ತಾ ಇದ್ರೆ ಈ ಬೋಟಲ್ಲೇ ಹೋಗಿದ್ದು ಸಖತ್ತಾಗಿ ಎಂಜಾಯ್ ಇತ್ತು. ಹಾಗೆ ಚಾನಲ್ಗೆ ಯಾರಾದರೂ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಬೇರೆ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.